ನಾಮದಲ್ಲಿ ನಿಮಗೆ ವಂದನೆಯನ್ನು ತಿಳಿಸ್ತೇನೆ ಮತ್ತು ನೀವೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ತಿಳಿಸುವಂಥ ಈ ಒಂದು ಬೆಳಗಿನ ಸಮಯದಲ್ಲಿ ನಿಜಕ್ಕೂ ಒಂದು ಸಮಯ ಒಬ್ಬಂಟಿಗನಾಗಿ ಪ್ರಾರಂಭ ಮಾಡಿದ ದಿನಗಳನ್ನು ನನ್ನ ಜೀವನದಲ್ಲಿ ಅನೇಕ ಆತ್ಮೀಯ ಪಾಠಗಳನ್ನು ಕಳಿಸಿದ್ದ ದಿನಗಳ ಉಂಟು. ಆದರೆ ಇವತ್ತು ನಾನು ಇಲ್ಲಿವರೆಗೆ ಬಂದು ಇವತ್ತು ನಾನು ಅನೇಕ ಯೂಟ್ಯೂಬ್ಗಳನ್ನು ತೆಗೆದು ಅನೇಕ ಚಿಕ್ಕದಾಗಿ 4 ಜನರಿಗೆ ಶೇರ್ ಮಾಡ್ತಾ ಒಂದು ಶಾರ್ಟ್ಗಳನ್ನು ಅನೇಕರಿಗೆ ಹೇಳ್ತಾ ಅನೇಕರು ನಿಮ್ಮಲ್ಲಿ ನೋಡಿದ್ದೀರಾ, ನಿಮ್ಮಲ್ಲಿ ಅನೇಕರು ನೋಡಿ ಅದನ್ನು ಪ್ರೋತ್ಸಾಹಿಸಿದ್ದೀರಾ. ಅಷ್ಟೇ ಅಲ್ಲ, ಆತ್ಮಿಕ ಪಾಠಗಳು, ಆತ್ಮಿಕ ಜೀವನಕ್ಕೆ ಬೇಕಾದಂಥ ಅಂಶವನ್ನು ದೇವರು ನಿಜಕ್ಕೂ ನಿಮ್ಮ ಮಟ್ಟಿಗೆ ಮಾತಾಡಿದ್ದಾನೆಂದು ನಾನು ನಿಜವಾಗಲೂ ನಂಬ್ತೇನೆ. ಅಷ್ಟೇ ಅಲ್ಲ, ಹೀಗೆ ನನ್ನ ಜೀವನದಲ್ಲಿ ಸೇವೆಯನ್ನು ನಾನು ಪ್ರಾರಂಭಿಸಿದೆ. ಹೀಗೆ ನನ್ನ ಜೀವನದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ನಂತರ ನಾನು ತಿರ್ಗಾ ಮತ್ತೆ ಈ ಸೇವೆಯ ಒಂದು ಅನುಭವದಲ್ಲಿ ನನಗೆ ಅನೇಕ ವಿಷಯಗಳಿದ್ದರೂ ಕೂಡ ನಾನು ದೇವರನ್ನು ಪ್ರತಿ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡುವುದನ್ನು ಕಲಿತೆ. ನಿಜಕ್ಕೂ ಸೇವೆ ಅಂತಂದರೆ ಒಂದು ಮುಳ್ಳಿನ ಹಾದಿ, ಅದರಲ್ಲಿ ನಾನು ನಡೆಯುವುದಕ್ಕೆ ದೇವರು ನನಗೆ ಕೃಪೆ ಕೊಟ್ಟ, ಅದನ್ನು ಜಯಿಸೋದಕ್ಕೂ ಕೂಡ ಕೃಪೆ ಕೊಟ್ಟ. ಹಾಗೆ ನಿಮ್ಮಲ್ಲಿ ಅನೇಕರು ನಿಜಕ್ಕೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ನಿಮಗೆ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನಾನು ವಂದಿಸ್ತೇನೆ. ಅಷ್ಟೇ ಅಲ್ಲ, ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ನಿಮಗೋಸ್ಕರವಾಗಿ ನಾನು ನಿಜಕ್ಕೂ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಚಿಕ್ಕದರಲ್ಲಿ ನಂಬಿಕಸ್ಥನಾಗಿರುವವನು ನಿಜಕ್ಕೂ ದೊಡ್ಡದನ್ನು ದೇವರು ಕೊಡುವುದಕ್ಕೆ ಆತನು ಇಷ್ಟಪಡುವಂಥವನಾಗಿದ್ದಾನೆ. ಯಾಕೆ ಗೊತ್ತಾ? ಆತನಿಗೆ 10 ತಲಾಂತು ಉಳ್ಳವನು 10 ತಲಾಂತು ಮಾಡ್ಕೊಂಡು ಬರ್ತಾನೆ. 5 ತಲಾಂತು ಉಳ್ಳವನು 5 ತಲಾಂತನ್ನು ಮಾಡ್ಕೊಂಡು ಬರ್ತಾನೆ. 3 ತಲಾಂತು ಉಳ್ಳವನು 3 ತಲಾಂತನ್ನು ಮಾಡ್ಕೊಂಡು ಬರ್ತಾನೆ. ಆದರೆ 1 ತಲಾಂತು ಇರುವವನು ಅದನ್ನು ಹೂತಿಕ್ಕಿ ಬರ್ತಾನೆ. ಅವಾಗ ಯಜಮಾನ ಬಂದು ಲೆಕ್ಕ ಕೇಳುವಾಗ 10 ತಲಾಂತನಿಗೆ ಬಲೆ ನಂಬಿಗಸ್ತನ ಆಳೆ ಅಂತಾನೆ, 5 ತಲಾಂತನಿಗೆ ಬಲೆ ನಂಬಿಗಸ್ತನ ಆಳೆ ಅಂತಾನೆ, ಮೂರನೇ ತಲಾಂತುಳ್ಳವನಿಗೆ ಕೂಡ ಬಲೆ ನಂಬಿಗಸ್ತನ ಆಳೆ ಅಂತಾನೆ. ಆದರೆ 1 ತಲಾಂತು ಇರುವವನನ್ನು ದೇವರೇ, ನೀನು ಈ ಕಠಿಣವಾದಂಥ ಮನುಷ್ಯನು, ನೀನು ಎಲ್ಲಿ ಇರುವುದನ್ನು ನೀನು ಏನು ಮಾಡ್ತೀಯ ಅಂತಂದಾಗ ಯಜಮಾನ ಹೇಳ್ತಾನೆ, ನಿನಗೆ ಅಷ್ಟು ಕಷ್ಟ